ಶ್ರಮಿಕರಿಗೆ ವಿಶೇಷ ಗೌರವ, ವ್ಯವಸ್ಥೆಯಲ್ಲಿನ ಅವ್ಯವಸ್ಥೆಗೆ ಸಾರ್ವಜನಿಕರ ಅಸಮಾಧಾನ. ರಾಮದುರ್ಗ ಪೊಲೀಸ್ ಮೈದಾನದಲ್ಲಿ ವೈಭವದ ಸ್ವಾತಂತ್ರ್ಯೋತ್ಸವ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ಪ್ರತಿ ವರ್ಷ ಅರಮನೆ ಆವರಣದಲ್ಲಿ ಆಚರಣೆಯನ್ನು ಮಾಡುತ್ತಿದ್ದ ತಾಲೂಕು ಆಡಳಿತ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ಕಾರ್ಯಕ್ರಮವನ್ನು ಈ ಬಾರಿ ರಾಮದುರ್ಗ ಪೊಲೀಸ್ ಮೈದಾನಕ್ಕೆ ಸ್ಥಳಾಂತರಿಸಿ ಆಯೋಜಿಸಲಾಯಿತು. ತಾಲೂಕು ಆಡಳಿತದ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡಿದ್ದ ಮಹನೀಯರ ತ್ಯಾಗ ಮತ್ತು ಬಲಿದಾನವನ್ನು ಪ್ರತಿಯೊಬ್ಬರೂ ಸ್ಮರಿಸಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪೊಲೀಸರು, ಹೋಂಗಾರ್ಡ್ ಹಾಗೂ ಎನ್ಸಿಸಿ ವಿದ್ಯಾರ್ಥಿಗಳು ಆಕರ್ಷಕ ಪಥ ಸಂಚಲನ ನಡೆಸಿದರು. ಇದೇ ಮೊದಲ ಬಾರಿಗೆ ಪೊಲೀಸ್ ಮೈದಾನದಲ್ಲಿ ಆಡಳಿತಾತ್ಮಕ ಧ್ವಜಾರೋಹಣ ಮತ್ತು ಪಥ ಸಂಚಲನ ನಡೆದ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರು, ಮಕ್ಕಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ವ್ಯವಸ್ಥೆಯಲ್ಲಿನ ಅವ್ಯವಸ್ಥೆಗೆ ಅಸಮಾಧಾನ. ಆದರೆ ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ವ್ಯವಸ್ಥೆಯ ಕುರಿತು ಕೆಲ ಸಾರ್ವಜನಿಕರು ಹಾಗೂ ಸಭಿಕರು ಅಸಮಾಧಾನ ವ್ಯಕ್ತಪಡಿಸಿದರು. ಧ್ವಜಾರೋಹಣದ ಬಳಿಕ ರಾಷ್ಟ್ರಧ್ವಜಕ್ಕೆ ಪೊಲೀಸರು ಗೌರವ ವಂದನೆ ಸಲ್ಲಿಸುವ ವೇಳೆ ಧ್ವಜದ ಕಟ್ಟೆಯ ಸುತ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಅಧಿಕಾರಿಗಳು ಹಾಗೂ ಶಾಸಕರ ಬೆಂಬಲಿಗರು ನಿಂತಿದ್ದರಿಂದ ಗೊಂದಲದ ವಾತಾವರಣ ನಿರ್ಮಾಣವಾಯಿತು ಎಂಬ ಆರೋಪ ಕೇಳಿಬಂದಿದೆ. ಮಕ್ಕಳಿಗೆ ಉಪಹಾರ ನೀಡದ ಆರೋಪ. ಇನ್ನು ಪೊಲೀಸ್ ಮೈದಾನದಲ್ಲಿ ನಡೆಯುವ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸುವ ಮಕ್ಕಳು ಮತ್ತು ಪ್ರೇಕ್ಷಕರಿಗೆ ಉಪಹಾರದ ವ್ಯವಸ್ಥೆ ಮಾಡುವುದಾಗಿ ತಾಲೂಕು ಆಡಳಿತ ಹೇಳಿಕೊಂಡಿತ್ತು. ಆದರೆ ಉಪಹಾರ ನೀಡಲಿಲ್ಲ. ಕಾರಣ ಗೊತ್ತಾಗಲಿಲ್ಲ. ಧ್ವನಿವರ್ಧಕ ವ್ಯವಸ್ಥೆ ಕೂಡ ಸರಿ ಇರಲಿಲ್ಲ. ಒಟ್ಟಾರೆಯಾಗಿ ರಾಮದುರ್ಗ ಪೊಲೀಸ್ ಮೈದಾನದಲ್ಲಿ ಮೊದಲ ಬಾರಿಗೆ ನಡೆದ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವು ಪಥ ಸಂಚಲನ ಮತ್ತು ದೇಶಭಕ್ತಿಯ ಸಂಭ್ರಮದೊಂದಿಗೆ ಗಮನ ಸೆಳೆಯಿತು. ಇವತ್ತು ಆಗಸ್ಟ್ 15 ಎಲ್ಲ ಭಾರತೀಯರಿಗೆ ಅತ್ಯಂತ ವಿಶೇಷವಾದಂತಹ ಮತ್ತು ಪವಿತ್ರವಾದಂತಹ ದಿವಸ. ಈ ಸ್ವಾತಂತ್ರ್ಯ ನಮಗೆ ಹಾಗೆ ಸಿಕ್ಕಿಲ್ಲ. ನಮ್ಮ ಭಾರತ ದೇಶವನ್ನು ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡಿಸಬೇಕಾದ್ರೆ ಸಾವಿರಾರು ಲಕ್ಷಾಂತರ ಜನ ಹೋರಾಟ ಮಾಡಿ ಈ ಪುಣ್ಯಭೂಮಿಯನ್ನು ಸ್ವತಂತ್ರಗೊಳಿಸಿದ್ದನ್ನು ನಾವು ಇವತ್ತು ದಿವಸ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ತಿಳಿಸ್ತಾ ಸ್ಮರಿಸಬೇಕಾದಂತಹ ದಿವಸ. ಸ್ವಾತಂತ್ರ್ಯ ಹೋರಾಟ ಅಂದ ತಕ್ಷಣ ನಮ್ಮ ನೆನಪಿ ಬರೋದು ಸತ್ಯ ಮತ್ತು ಅಹಿಂಸೆ ಮೂಲಕ ದೇಶವನ್ನು ಸಂಘಟಿಸಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡತಕ್ಕಂಥ, ಹೋರಾಟಕ್ಕೆ ಕಿಚ್ಚು ಹಚ್ಚತಕ್ಕಂಥ ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು, ಜವಾಹರ್ಲಾಲ್ ನೆಹರು ಅವರಾಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಅವರಾಗಿರ್ಬೋದು, ಭಗತ್ ಸಿಂಗ್, ರಾಜ್ಗುರು, ಸಾಕಷ್ಟು ಮಹನೀಯರನ್ನ ನಾವು ಸಂದರ್ಭದಲ್ಲಿ ನೆನೆಸ್ತಾ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುವಂತಹ ದಿವಸ. ನಮ್ಮ ಸ್ವಾತಂತ್ರ್ಯ ಹೋರಾಟದ ಮೊದಲನೇ ಸ್ವಾತಂತ್ರ್ಯ ಹೋರಾಟ ಅಂತ ಕರೆಸಿಕೊಳ್ತಕ್ಕಂಥ 1857ರ ಸಿಪಾಯಿ ದಂಗೆಗಿಂತೂ ಮುಂಚೆ 1824ರಲ್ಲಿ ನಮ್ಮ ಕಿತ್ತೂರಿನ ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ರಣಕಹಳೆ ಊದಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತುಟಿ ಹಚ್ಚಬೇಕಂತ ಮಹನೀಯರನ್ನ ಇವತ್ತು ನಾವು ನೆನೆಸಿಕೊಳ್ಳಬೇಕಾದಂತಹ ದೀಪ. ನಮ್ಮ ರಾಮದುರ್ಗವರಾದ ಬೆಂಗಳೂರು ನೇತೃತ್ವದಲ್ಲಿ 1938ರಲ್ಲಿ ಜನಸಂಘ ಸ್ಥಾಪನೆ ಮಾಡಿ ಹೋರಾಟಕ್ಕೆ ಅಣಿಗೊಳಿಸತಕ್ಕಂಥ ನಮ್ಮ ಪುಣ್ಯಭೂಮಿ ಈ ರಾಮದುರ್ಗ. ಇಲ್ಲಿನ ಎಲ್ಲ ಹೋರಾಟಗಾರರಿಗೆ ಕೋಟಿ ಕೋಟಿ ನಮನ ಸಲ್ಲಿಸುವಂಥ ದಿವಸ ಇದು. ಅವರೆಲ್ಲರಿಗೂ ಈ ಒಂದು ನಮ್ಮ ನೆಚ್ಚಿನ ದೇಶವನ್ನು ಸ್ವತಂತ್ರಗೊಳಿಸಿದಂಥ ಎಲ್ಲ ಹೆಸರಿಸುವಂಥ ಮತ್ತು ತೆರೆ ಹಿಂದೆ ತಮ್ಮ ತ್ಯಾಗ ಬಲಿದಾನಗಳ ಮೂಲಕ ನಮ್ಮ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂಥ ಎಲ್ಲ ಮಹನೀಯರಿಗೂ ಎಲ್ಲರ ಪರವಾಗಿ, ವೇದಿಕೆ ಪರವಾಗಿ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸೋಣ.